ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿಯ ಆತ್ಮೀಯ ಬಂಧುಗಳೇ, ಮಧ್ಯಾಹ್ನ 3:40 ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ವಿಷಯದ ಬಗ್ಗೆ ನೀವು ತಪ್ಪದೇ ತಿಳಿದುಕೊಳ್ಳಲೇಬೇಕು. ಯಾಕೆಂದರೆ ಈ ಸಮಯದ ನಂತರ ನಿಮ್ಮ ಕಿವಿಗೆ ಬೀಳುವ ಒಂದು ಸುದ್ದಿ ನಿಮ್ಮ ಹೃದಯವನ್ನು ಒಂದು ಕ್ಷಣ ನಡುಗಿಸಬಹುದು. ನೀವು ತುಂಬ ನಂಬಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಿರದ ಒಂದು ಸತ್ಯ ನಿಮ್ಮ ಮುಂದೆ ಬರಬಹುದು. ಆ ಸತ್ಯ ತಿಳಿದ ತಕ್ಷಣ ನಾನು ಇಷ್ಟು ದಿನ ಇವರನ್ನ ನನ್ನವರು ಅಂತ ಅಂದ್ಕೊಂಡಿದ್ದೆ, ಆದರೆ ನಿಜ ಏನು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಆದರೆ ಮೀನರಾಶಿಯವರೇ, ಈ ವಿಷಯವನ್ನು ಕೇಳಿ ಭಯಪಡಬೇಡಿ. ನಿಮಗೆ ತಿಳಿಯದಿರುವ ಈ ಸತ್ಯ ನಿಮ್ಮ ಜೀವನಕ್ಕೆ ನಷ್ಟ ತರೋದಕ್ಕೆ ಬಂದಿರೋದಕ್ಕಿಂತ ಮುಂದೆ ಆಗಬಹುದಾದ ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಬಂದಿರುವ ಒಂದು ಎಚ್ಚರಿಕೆಯಂತೆ ಇರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಅರ್ಧಕ್ಕೆ ಬಿಟ್ಟು ಬಿಡದೆ ಕೊನೆಯವರೆಗೂ ಕೂಡ ನೋಡಿ. ಮೀನರಾಶಿಯವರು ತುಂಬ ಮೃದುವಾದ ಹೃದಯ ಮತ್ತು ಆಳವಾದ ಭಾವನೆಗಳನ್ನು ಹೊಂದಿರುವವರು. ಯಾರಾದರೂ ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ ಅವರ ಮಾತನ್ನು ನಂಬುತ್ತೀರಿ. ಯಾರಾದರೂ ನಿಮ್ಮ ಕಷ್ಟವನ್ನು ಕೇಳಿದರೆ ಅವರನ್ನು ನಿಮ್ಮ ಹತ್ತಿರದವರಾಗಿ ಭಾವಿಸ್ತೀರಿ. ನೀವು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀರಿ. ಫ್ರೆಂಡ್ಸ್, ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ಯಾರಾದರೂ ನಿಮ್ಮ ಕಷ್ಟವನ್ನು ಕೇಳಿದರೆ ಅವರನ್ನು ನಿಮ್ಮ ಹತ್ತಿರದವರಾಗಿ ನೀವು ಭಾವಿಸಿ ಅವರ ಕಷ್ಟದಲ್ಲಿ ಭಾಗಿಯಾಗ್ತೀರಿ. ನೀವು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀರಿ. ಸ್ನೇಹ ಆಗಿರಲಿ, ಕುಟುಂಬ ಆಗಿರಲಿ ಅಥವಾ ಪ್ರೀತಿಯ ಸಂಬಂಧ ಆಗಿರಲಿ, ನೀವು ಪ್ರಾಮಾಣಿಕವಾಗಿ ಇರೋದನ್ನು ಇಷ್ಟಪಡ್ತೀರಿ. ಆದರೆ ಇದೇ ಕಾರಣದಿಂದ ಕೆಲವರು ನಿಮ್ಮ ಒಳ್ಳೆಯತನದ ಪ್ರಯೋಜನ ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ. ನೀವು ಯಾರನ್ನಾದರೂ ನಂಬಿದ ಮೇಲೆ ಅವರು ತಪ್ಪು ಮಾಡಿದರೂ ಕೂಡ ತಕ್ಷಣ ಅವರನ್ನು ದೂರ ಮಾಡೋದಿಲ್ಲ. ಮತ್ತೊಂದು ಅವಕಾಶ ಕೊಡ್ತೀರಿ, ಅವರು ಬದಲಾಗಬೇಕು ಅಂತ ಅಂದ್ಕೊಳ್ತೀರಿ. ಕಳೆದ ಕೆಲವು ಸಮಯದಿಂದ ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ತುಂಬ ಆತ್ಮೀಯವಾಗಿ ವರ್ತಿಸ್ತಾ ಇರ್ಬೋದು. ನಿಮ್ಮ ಕುಟುಂಬದ ವಿಚಾರಗಳನ್ನು ಕೇಳ್ತಾರೆ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ತಿಳಿದುಕೊಳ್ತಾರೆ, ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ವಿಚಾರಿಸ್ತಾರೆ. ನಿಮ್ಮ ಕಷ್ಟದಲ್ಲಿ ನಿಮ್ಮೊಂದಿಗೆ ಇರುವಂತೆ ಅವರು ತೋರಿಸ್ತಾರೆ. ನೀವು ಕೂಡ ಅವರನ್ನು ನಂಬಿ ನಿಮ್ಮ ಜೀವನದ ಕೆಲವು ರಹಸ್ಯಗಳನ್ನು ಹಂಚಿಕೊಂಡಿರಬಹುದು. ಆದರೆ ಮೀನರಾಶಿಯವರೇ, ನಾಳೆ 3:40 ನಂತರ ಒಂದು ಪ್ರಮುಖ ಮಾಹಿತಿ ನಿಮ್ಮ ಮುಂದೆ ಬರಬಹುದು. ಯಾರೋ ನಿಮಗೆ ಒಂದು ವಿಷಯ ಹೇಳಬಹುದು. ಆ ಮಾತು ಕೇಳಿದ ಕ್ಷಣದಲ್ಲಿ ನೀವು ನಂಬದೇ ಇರಬಹುದು. ಇದು ನಿಜವಾಗಿರಲು ಸಾಧ್ಯ ಇಲ್ಲ ಅಂತ ಅಂದ್ಕೋಬಹುದು. ಆದರೆ ನಂತರ ಕೆಲವು ಹಳೆಯ ಘಟನೆಗಳು ನಿಮ್ಮ ನೆನಪಿಗೆ ಬರುತ್ತೆ. ಅವರು ಹಿಂದೆ ಹಾಡಿದ ಮಾತುಗಳು, ಕೆಲವು ವಿಚಿತ್ರ ಘಟನೆಗಳು, ನಿಮ್ಮ ಬಗ್ಗೆ ಅವರು ಕೇಳಿದ ಪ್ರಶ್ನೆಗಳು ಎಲ್ಲವೂ ಕೂಡ ಒಂದೊಂದಾಗಿ ನಿಮ್ಮ ಮನಸ್ಸಿನಲ್ಲಿ ಜೋಡಣೆ ಆಗಬಹುದು. ಇನ್ನೂ ಆಶ್ಚರ್ಯದ ವಿಷಯ ಏನಪ್ಪಾ ಅಂದರೆ, ನಿಮ್ಮೊಂದಿಗೆ ಹಿಂದೆ ಮನಸ್ತಾಪ ಹೊಂದಿದ ಒಬ್ಬ ವ್ಯಕ್ತಿಯೊಂದಿಗೆ ಈ ಹತ್ತಿರದ ವ್ಯಕ್ತಿಗೆ ಸಂಪರ್ಕ ಇದೆ ಎಂಬುದು ತಿಳಿಬಹುದು. ಈ ಸತ್ಯ ನಿಮ್ಮ ಮನಸ್ಸಿಗೆ ನೋವನ್ನು ಕೊಡಬಹುದು. ನೀವು ಹೊರಗೆ ಏನು ತೋರಿಸ್ತಾ ಇದ್ರೂ ಕೂಡ ಒಳಗಿನಿಂದ ತುಂಬ ಯೋಚಿಸಬಹುದು. ಆದರೆ ಮೀನರಾಶಿಯವರೇ, ತಕ್ಷಣ ಯಾರನ್ನು ಕೂಡ ಆರೋಪಿಸೋದಕ್ಕೆ ಹೋಗಬೇಡಿ, ಕೋಪದಲ್ಲಿ ಮಾತನಾಡಬೇಡಿ. ಮೊದಲು ಸತ್ಯವನ್ನು ಪರಿಶೀಲನೆ ಮಾಡಿ. ಯಾಕೆಂದರೆ ನಿಮಗೆ ಈಗ ತಿಳಿದಿರುವ ವಿಷಯಕ್ಕಿಂತ ಇನ್ನೂ ದೊಡ್ಡ ಸತ್ಯ ಮುಂದೆ ಬರಬಹುದು ಮತ್ತು ಆ ಸತ್ಯನೇ ನಿಮ್ಮ ಜೀವನದಲ್ಲಿ ಯಾರನ್ನ ಹತ್ತಿರ ಇಡಬೇಕು, ಯಾರಿಂದ ದೂರ ಇಡಬೇಕು ಎಂಬುದನ್ನು ನಿರ್ಧರಿಸಬಹುದು. ನಿಮ್ಮ ಹತ್ತಿರದ ವ್ಯಕ್ತಿಯ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿ ಹೊರಬರುವ ಸಾಧ್ಯತೆಯ ಬಗ್ಗೆ ಕೂಡ ನಮಗೆ ಗೊತ್ತಾಯಿತು. ಆ ಮಾಹಿತಿಯ ಆಧಾರದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ನಡೆಯಬಹುದಾದ ಬದಲಾವಣೆಗಳ ಬಗ್ಗೆ ಕೂಡ ತಿಳಿದುಕೊಳ್ಳಿ. ಯಾರಾದರೂ ನಿಮಗೆ ಒಂದು ವಿಷಯ ಹೇಳಿದ ನಂತರ ನೀವು ಅದನ್ನು ಸುಮ್ಮನೆ ಮರೆತು ಬಿಡೋದಿಲ್ಲ. ನೀವು ಇಂದಿನ ಘಟನೆಗಳನ್ನು ನೆನಪಿಸಿಕೊಳ್ತೀರಿ. ಅವರು ಅಂದು ಹಾಗೆ ಯಾಕೆ ಮಾತಾಡಿದರು, ನನ್ನ ಬಗ್ಗೆ ಆ ವಿಷಯ ಅವರಿಗೆ ಹೇಗೆ ಗೊತ್ತಾಯಿತು, ನಾನು ನಂಬಿದ್ದ ವ್ಯಕ್ತಿ ನಿಜವಾಗಿ ಕೂಡ ನನ್ನ ಪರ ಆಗಿದ್ರಾ ಅಂತ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಮೀನರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಭಾವನೆಗಳು ನಿಮ್ಮನ್ನು ದುರ್ಬಲಗೊಳಿಸಬಹುದು. ಆದರೆ ನಿಮ್ಮ ಒಳಗಿನ ಜ್ಞಾನವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮಗೆ ಯಾರಾದರೂ ಸರಿ ಇಲ್ಲ ಎಂಬ ಅನುಮಾನ ಬಂದರೆ ಕ್ಷಣ ಸಂಬಂಧದ ಮುರಿಬೇಕಂತ ಏನೂ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಳಗಿನ ಜ್ಞಾನವನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಮೀನರಾಶಿಯವರ ಈ ಸಮಯದಲ್ಲಿ ನಿಮ್ಮ ಭಾವನೆಗಳು ನಿಮ್ಮನ್ನು ದುರ್ಬಲಗೊಳಿಸುತ್ತೆ. ನಿಮಗೆ ಯಾರಾದರೂ ಸರಿಯಿಲ್ಲ ಎಂಬ ಒಂದು ಅನುಮಾನ ಬಂದ ತಕ್ಷಣ ಸಂಬಂಧ ಮುರಿಬೇಕಂತೇನಿಲ್ಲ, ಆದರೆ ಸ್ವಲ್ಪ ದೂರದಿಂದ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವ್ಯಕ್ತಿಯ ಮಾತಿಗಿಂತ ಅವರ ನಡೆನುಡಿಯನ್ನು ನೀವು ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡಬಹುದು, ಆದರೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ತಿಳಿದುಕೊಳ್ಳುವುದೇ ಅವರ ಉದ್ದೇಶ ಆಗಿರಬಹುದು. ಆದ್ದರಿಂದ ಇನ್ನು ಮುಂದೆ ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಕೂಡ ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕುಟುಂಬದ ಸಮಸ್ಯೆಗಳು, ಹಣಕಾಸಿನ ಮಾಹಿತಿ, ನಿಮ್ಮ ಮುಂದಿನ ಯೋಜನೆಗಳು ಮತ್ತು ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ನೀವು ಮಾಡಲಿರುವ ಒಂದು ದೊಡ್ಡ ಕೆಲಸದ ಬಗ್ಗೆ ಎಲ್ಲರಿಗೂ ಹೇಳುವ ಬದಲು ಮೌನವಾಗಿ ಕೆಲಸ ಮಾಡಿ. ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡಲಿ. ಮೀನರಾಶಿಯವರ ಈ ಸಮಯದಲ್ಲಿ ನಿಮಗೆ ಒಂದು ಒಳ್ಳೆಯ ತಿರುವು ಕೂಡ ಕಾಣಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಮತ್ತೆ ಆರಂಭವಾಗಬಹುದು. ನೀವು ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಬರಬಹುದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶ ಅನ್ನೋದು ಸಿಗಬಹುದು. ಫ್ರೆಂಡ್ಸ್, ನಿಮಗೆಲ್ಲ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲ ಸಕಾರಾತ್ಮಕ ಶಕ್ತಿ ಇದೆ. ನೀವು ಅದನ್ನು ಇಟ್ಟುಕೊಂಡಾಗ ನಿಮ್ಮ ನಿಮ್ಮ ಜೀವನದಲ್ಲಿದ್ದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮಾಯವಾಗಿ ಸಕಾರಾತ್ಮಕ ಫಲಿತಾಂಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ಹೌದು ಗೆಳೆಯರೇ, ಅನೇಕ ಬಾರಿ ನೀವು ಕೆಲಸ ಮಾಡುವ ಮುನ್ನ ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ನೆಗೆಟಿವ್ ಯೋಚನೆ ಮಾಡ್ತಾರೆ. ಆದರೆ ಯಾಕೆ ಬರುತ್ತೆ ಅಂತಂದರೆ ನಿಮ್ಮೊಳಗೆ ನಕಾರಾತ್ಮಕ ಶಕ್ತಿ ಸೇರಿಕೊಂಡಿರುತ್ತೆ.